ನಾಡಿನಾದ್ಯಂತ ಗಣೇಶೋತ್ಸವ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆನೆ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೆಚ್ಚಾಗಿದೆ. ಹೂವು ಹಣ್ಣು ಖರೀದಿಯ ಭರಾಟೆ ಜೋರಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಮಾರ್ಕೆಟ್ನಲ್ಲಿ ಜನ ಸೇರಿದ್ದಾರೆ. ಹಬ್ಬ ಇರುವಂತ ಕಾರಣ ಹೂ ಹಣ್ಣುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ. ಆ ಬೆಲೆ ಏರಿಕೆಯ ನಡುವೆಯೂ ವ್ಯಾಪಾರ ಬಲು ಜೋರಾಗಿಯೇ ಸಾಗ್ತಾ ಇದೆ. ಇನ್ನು ಗಣೇಶ ಚತುರ್ಥಿಯ ಹಿನ್ನೆಲೆ ಬಾಳೆಕಂದು ಸೇರಿ ಇನ್ನಿತರ ಪೂಜಾ ಸಾಮಗ್ರಿಗಳ ಖರೀದಿಯನ್ನ ಮಾಡಲಾಗ್ತಾ ಇದೆ. ನಗರದ ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆ 3 ಗಂಟೆಯಿಂದಲೇ ವ್ಯಾಪಾರ ಆರಂಭ ಆಗಿದೆ. ಈಗಾಗಲೇ ಹೂವು ಹಣ್ಣುಗಳ ಬೆಲೆಯೂ ಕೂಡ ಗಗನಕ್ಕೇರಿದೆ. ಮಲ್ಲೇಶ್ವರಂ, ಗಾಂಧಿ ಬಜಾರ್, ಯಶವಂತಪುರ, ಚಿಕ್ಕಪೇಟೆ, ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಮಾರುಕಟ್ಟೆಯಲ್ಲಿ ಹೂವಿನ ದರ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಸೇವಂತಿ ಪ್ರತಿ ಕೆಜಿಗೆ 300 ರೂಪಾಯಿಯಿಂದ 400 ರೂಪಾಯಿ ಆಗಿದೆ. ಹಾಗೆ ಮಲ್ಲಿಗೆ 1500 ರೂಪಾಯಿಯಿಂದ 2000 ರೂಪಾಯಿ ಕೆಜಿಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಗುಲಾಬಿ 250ರಿಂದ 300 ರೂಪಾಯಿ, ಹಾಗೆ ಹಾರ 150ರಿಂದ 2000ವರೆಗೂ ಕೂಡ ಮಾರಾಟವನ್ನು ಮಾಡಲಾಗ್ತಾ ಇದೆ. ಇನ್ನು ಕನಕಾಂಬರ 2000 ರೂಪಾಯಿಯಿಂದ 2300 ರೂಪಾಯಿ ಕೆಜಿಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಹೂವಿನ ಬೆಲೆ ಏರಿಕೆ ಆಗಿದ್ರೂ ಕೂಡ ಜನರು ಹೂವು ಹಣ್ಣು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ನಗರದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಎಲ್ಲೆಡೆ ಗೌರಿ ಗಣೇಶ ಮೂರ್ತಿಗಳ ಮಾರಾಟ ಕೂಡ ಜೋರಾಗಿದೆ. ಗಣೇಶ ಮೂರ್ತಿ ಬೆಲೆ 30 ರೂಪಾಯಿಯಿಂದ ಆರಂಭ ಆಗಿ 1 ಲಕ್ಷದ ರೂಪಾಯಿಯವರೆಗೂ ಕೂಡ ಮಾರಾಟವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಜೋರಾದ ವ್ಯಾಪಾರ ನಡೀತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನರು ಖರೀದಿಗಾಗಿ ಬಂದಿದ್ದಾರೆ ಅಂತ ಹೇಳಿ. ಇನ್ನು ಹಬ್ಬ ಇರುವಂತ ಕಾರಣ ಹೂ ಹಣ್ಣುಗಳ ಬೆಲೆಯೂ ಕೂಡ ಗಗನಕ್ಕೇರಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ನಾಡಿನಾದ್ಯಂತ ಒಂದು ಕಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ರೆ ಇನ್ನೊಂದು ಕಡೆ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿಯೇ ಸೇರಿದೆ. ಹೇಗೆ ನಡೀತಾ ಇದೆ ವ್ಯಾಪಾರ? ಜೊತೆಗೆ ಹೂ ಹಣ್ಣಿನ ಬೆಲೆ ಗಗನಕ್ಕೇರಿದೆ. ಆ ಒಂದು ಏರಿಕೆಯಾದ ಬೆಲೆಯ ನಡುವೆಯೂ ಕೂಡ ವ್ಯಾಪಾರ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ. ದಿವ್ಯಾ, ಹಬ್ಬ ಹರಿದಿನ ಅಂತ ಬಂದಾಗ ಭರ್ಜರಿಯಾದಂತಹ ವ್ಯಾಪಾರ ವಹಿವಾಟು ಬೆಂಗಳೂರು ಇಡೀ ನಗರದಾದ್ಯಂತ ನಡೆಯುತ್ತೆ. ಅದರಲ್ಲೂ ಪ್ರಮುಖವಾದಂತಹ ಮಾರುಕಟ್ಟೆಗಳಿದ್ದಾವೆ. ಕೆಆರ್ ಮಾರ್ಕೆಟ್ ಆಗ್ಬೋದು, ಯಶವಂತಪುರ ಮಾರ್ಕೆಟ್ ಆಗ್ಬೋದು, ಮಲ್ಲೇಶ್ವರ ಮಾರ್ಕೆಟ್ ಆಗ್ಬೋದು, ಸೇರಿದಂತೆ ನಾನಾ ಮಾರುಕಟ್ಟೆಗಳಲ್ಲಿ ಹಬ್ಬ ಇನ್ನು 3 ದಿನಗಳಿದ್ದಂತೆ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತೆ. ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರವಾದಂತಹ ಹಬ್ಬ ಅಂತಂದ್ರೆ ಅದು ಗಣಪತಿ ಹಬ್ಬ. ಗಣಪತಿ ಹಬ್ಬಕ್ಕೆ ವಿವಿಧ ರೀತಿಯಾದಂತಹ ಅಲಂಕಾರಗಳಾಗ್ಬೋದು, ಹೂಗಳನ್ನ ಕೊಳ್ಳುವಿಕೆ ಆಗ್ಬೋದು, ಪೂಜಾ ಸಾಮಗ್ರಿಗಳಾಗ್ಬೋದು, ಎಲ್ಲವನ್ನೂ ಕೂಡ ಖರೀದಿ ಮಾಡ್ಲಿಕ್ಕೆ ಜನ ಮುಗಿ ಬೀಳುವಂತ ಕೆಲಸ 3 ದಿನಗಳ ಮುಂಚೆಯೇ ನಡೆಯುತ್ತೆ. ಅದೇ ರೀತಿಯಾದಂತಹ ವಾತಾವರಣ ಬೆಂಗಳೂರಿನ ಕೆಆರ್ ಮಾರ್ಕೆಟಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಭರ್ಜರಿಯಾದಂತಹ ವ್ಯಾಪಾರ ವಹಿವಾಟು ನಡೀತಾ ಇದೆ. ನಿನ್ನೆ ಇವತ್ತು ಕೂಡ ಬೆಳಗ್ಗೆ 3 ಗಂಟೆಗೆ ಕೆಆರ್ ಮಾರ್ಕೆಟಲ್ಲಿ ಭರ್ಜರಿಯಾದಂತಹ ವ್ಯಾಪಾರ ವಹಿವಾಟು ಆರಂಭ ಆಗಿರುವಂತಹ ಜೊತೆಗೆ ಗ್ರಾಹಕರಿಗೆ ಮತ್ತದೇ ಬೆಲೆ ಏರಿಕೆ ಬಿಸಿ ತಟ್ಟಿರುವಂತದ್ದು ಹೂಗಳನ್ನ ಆಗ್ಬೋದು, ಹಣ್ಣುಗಳಾಗಬಹುದು, ಸೇರಿದಂತೆ ಹಬ್ಬಕ್ಕೆ ಬೇಕಾಗಿರುವಂತ ಎಲ್ಲಾ ಅಗತ್ಯ ಇರುವಂತಹ ವಸ್ತುಗಳು ಗಗನಕ್ಕೆ ಏರುವಂತ ಕೆಲಸ ಆಗಿದೆ. ಸೇವಂತಿಗೆ ಹೂವು ಆಗ್ಬೋದು, ಸೇರಿದಂತೆ ಕಾಕಡ, ಮಲ್ಲಿಗೆ, ರೋಸ್ ಆಗ್ಬೋದು, ಸೇರಿದಂತೆ ವಿವಿಧ ರೀತಿಯಂತ ಹೂಗಳು, ಅಲಂಕಾರಕ್ಕೆ ಬೇಕಾಗಿರುವಂತಹ ಹೂಗಳೆಲ್ಲವೂ ಕೂಡ ಕೆಜಿಗೆ 300, 400, 500ವರೆಗೂ ಕೂಡ ದಾಟಿರುವಂತದ್ದು. ಒಂದು ಮಾರು ಸೇವಂತಿಗೆ 150ರಿಂದ 300ವರೆಗೂ ಕೂಡ ಮಾರಾಟ ಆಗ್ತಾ ಇದೆ. ಆಪಲ್ಲು, ಬಾಳೆಹಣ್ಣು, ದ್ರಾಕ್ಷಿ ಎಲ್ಲವೂ ಕೂಡ 200, 250ವರೆಗೂ ಕೂಡ ಮಾರಾಟ ಆಗ್ತಿರುವಂತದ್ದು. ಹೀಗಾಗಿ ಗ್ರಾಹಕರಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಕೆಜಿ ಗಟ್ಟಲೆ ತೆಗೆದುಕೊಳ್ಳುವಂತಹ ಅಗತ್ಯ ಇರುವಂತಹ ವಸ್ತುಗಳನ್ನ ಅರ್ಧ ಕೆಜಿ, 1/4 ಕೆಜಿ ಎನ್ನುವಂತ ನಿಟ್ಟಿನಲ್ಲಿ ಎಷ್ಟು ಬೇಕು ಅಷ್ಟೇ ತೆಗೆದುಕೊಂಡು ಹೋಗುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಜೊತೆಗೆ ಗಣಪತಿ ಮೂರ್ತಿಗಳು ಕೂಡ ರಾರಾಜಿಸುವಂತ ಕೆಲಸ ಆಗ್ತಾ ಇದೆ. ನಗರದ ಬಹುತೇಕ ಭಾಗದಲ್ಲಿ ವಿವಿಧ ರೀತಿಯಾದಂತಹ ಡಿಫ್ರೆಂಟ್ ಥೀಮ್ಗಳನ್ನ ಇಟ್ಕೊಂಡು ಗಣಪತಿ ಮೂರ್ತಿಗಳು ಬೆಂಗಳೂರಿಗೆ ಲಗೇಟಿರುವಂತಹ ಕಾರಣದಿಂದಾಗಿ ಅವರಿಗೆ ಅಗತ್ಯ ಇರುವಂತಹ ಗಣಪತಿ ಮೂರ್ತಿಗಳನ್ನು ಕೂಡ ಕೊಂಡ್ಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಹೆಚ್ಚಿನ ರೂಪದಲ್ಲಿ ಬೆಂಗಳೂರಿನಲ್ಲಿ ಮಣ್ಣಿನ ಗಣಪತಿಗಳಿಗೆ ಹೆಚ್ಚಿನ ಬೇಡಿಕೆ ಇರುವಂತಹ ಕಾರಣದಿಂದಾಗಿ ಮಣ್ಣಿನ ಗಣಪತಿಗಳು ಕೂಡ ಸೇಲ್ ಆಗುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇದಕ್ಕಂತಲೇ ಬಿಬಿಎಂಪಿ ಒಂದಷ್ಟು ಕಠಿಣವಾದಂತಹ ಆದೇಶವನ್ನ ಜಾರಿ ಮಾಡುವಂತ ಕೆಲಸ ಆಗಿದೆ. ಪಿಒಪಿ ಆಗ್ಬೋದು, ಪರಿಸರಕ್ಕೆ ಮಾರಕ ಇರುವಂತಹ ಯಾವುದೇ ಗಣಪತಿಗಳು ಕೂಡ ಬೆಂಗಳೂರಿನಲ್ಲಿ ಮಾರಾಟ ಮಾಡಬಾರದು. ಜೊತೆಗೆ
ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಗಣಪತಿಗಳೇನು ಕಂಡು ಬಂದ್ರೆ ಅಂದ್ರೆ POP ಸೇರಿದಂತ ಪರಿಸರಕ್ಕೆ ಮಾರಕ ಇರುವಂತ ಗಣಪತಿಗಳು ಕಂಡ್ರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗ್ತೇವೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಕಲ್ಯಾಣಿಗಳನ್ನ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನಗರದ ಎಲ್ಲಾ 8 ವಲಯದಲ್ಲೂ ಕೂಡ ಮೊಬೈಲ್ ಟ್ಯಾಂಕ್ಗಳಲ್ಲಿ ಟ್ಯಾಂಕ್ಗಳ ರೂಪದಲ್ಲಿ ಗಣಪತಿ ವಿಸರ್ಜನೆ ಮಾಡುವಂತ ಕೆಲಸಕ್ಕೂ ಕೂಡ BBMP ಈಗಾಗಲೇ ಮುಂದಾಗಿರುವಂತದ್ದು. ಜೊತೆಗೆ ಕೆರೆಯ ಕಲ್ಯಾಣಿಗಳೇನಿದಾವೋ ಹಲಸೂರು ಕೆರೆ ಆಗ್ಬೋದು, ಮಲ್ಲೇಶ್ವರಂ ಭಾಗ ಆಗ್ಬೋದು, ಯಶವಂತಪುರ ಭಾಗ ಆಗ್ಬೋದು ಸೇರಿದಂತೆ ಬಹುತೇಕ ಎಲ್ಲಾ ವಲಯದಲ್ಲೂ ಕೂಡ ಕಲ್ಯಾಣಿಗಳು, ಕೆರೆಯ ಪಕ್ಕದಲ್ಲಿ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡುತ್ತಾರೆ. ಆ ಕಲ್ಯಾಣಿಯಲ್ಲಿ ಗಣಪತಿ ಮೂರ್ತಿಗಳನ್ನ ವಿಸರ್ಜನೆ ಮಾಡುವುದಕ್ಕೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನ BBMP ಕೈಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಗಣಪತಿ ಹಬ್ಬ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ, ಭರ್ಜರಿಯಾಗಿ ನಡೀತಾ ಇದೆ. ಗಣಪತಿ ದೇವಾಲಯಗಳೇನಿರ್ತಾವ ಆ ದೇವಾಲಯಗಳು ಕೂಡ ವಿವಿಧ ಅಲಂಕಾರ ಸೇರಿದಂತೆ ನಾನಾ ರೀತಿಯಾದಂತಹ ಪೂಜೆ, ಅಭಿಷೇಕಗಳು ಈಗಾಗಲೇ ನಡೆಯುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.